ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ನಾನು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಯಾರ್ಯಾರು ಇಷ್ಟಪಡೋದಿಲ್ಲ ಅವರು ಸಬ್ಬಕ್ಕಿ ಸೊಪ್ಪಾಕಿ ಉಪ್ಪಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಟಿಫನ್ ಎಲ್ಲ ತಿಂದುಬಿಟ್ಟು ಮಕ್ಳನ್ನ ಕರ್ಕೊಂಡು ನಾನು ನಮ್ಮಮ್ಮ 4 ಜನನು ದೇವಸ್ಥಾನಕ್ಕೆ ಹೋಗಿದ್ವಿ. ಮಕ್ಕಳು ಕೂಡ ಮಲ್ಕೊಂಡ್ಬಿಟ್ರು, ಟೈಮ್ ಆಗಿಬಿಟ್ಟಿತ್ತು, ಅವ್ರು ಮಲಗಿದ್ರು ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಹೋಗಿದ್ವಿ. ಮನೆ ಹತ್ರನೇ ಇರೋದು ದೇವಸ್ಥಾನ, ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ದಿವಸ ಆಗಿತ್ತು ಹೋಗಿರಲಿಲ್ಲ ಅಂದ್ಬಿಟ್ಟು. ಮಕ್ಕಳು ಮಲಗಿದ್ರವಲ್ಲ, ಹಾಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅವ್ರಿಗೆ ದೇವ್ರು ತೋರಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಎದ್ದಿದ ತಕ್ಷಣ ಇಬ್ಬರೂ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿತಾ ಇದ್ದಾರೆ. ಅಂದರೆ ಪಕ್ಕದಲ್ಲೇ ಶನಿದೇವ್ರ ದೇವಸ್ಥಾನ, ಗಣೇಶನ ದೇವಸ್ಥಾನ 2 ಇದೆ ಚಿಕ್ಕಲ್ಸಂದ್ರದಲ್ಲಿ. ಕೈ ಮುಕ್ಕೊಂಡು ಇಬ್ಬರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಖುಷಿಯಾಗುತ್ತೆ ಅಲ್ವ ಮಕ್ಕಳು ಈ ಥರ ಎಲ್ಲ ಮಾಡಿದಾಗ. ನಾನು ಲಾಗ್ನ ಬಂದು ಮತ್ತೆ ಮನೇಲಿ ಕಂಟಿನ್ಯೂ ಮಾಡಿದೆ. ಏನಂದರೆ ಮಕ್ಕಳಿಗೆ ಒಂದು ರೆಸಿಪಿ ಮಾಡೋಣ ಅಂದ್ಬಿಟ್ಟು. ಯಾವಾಗಲೂ ಸೇಮ್ ಊಟ ಕೊಡ್ತಾಯಿದ್ರೆ ಅವ್ರು ತಿನ್ನೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಇಲ್ಲಿ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಲ್ಲ 20 ನಿಮಿಷ ಹಾಗೆ ಇಟ್ಬಿಟ್ಟಿದೆ. ಯಾವಾಗಲೂ ಮಕ್ಕಳಿಗೆ ಒಂದೇ ಥರ ಊಟ ಕೊಡ್ತಾಯಿದ್ರೆ, ಬರೀ ಅನ್ನ ಸಾಂಬಾರು ಇರ್ಬೋದು ಅಥವಾ ನಾವೇನು ತಿಂತೀವಿ ಅದನ್ನೆಲ್ಲ ಕೊಡ್ತಾಯಿದ್ರೆ ಅವ್ರಿಗೂ ಇಷ್ಟ ಆಗೋದಿಲ್ಲ. ಅಥವಾ ಹೊರಗಡೆ ತಿನ್ನಿಸಿದ್ರು ಮಕ್ಕಳಿಗೆ ಎಲ್ದಿ ಎಲ್ಲ ಅಂದ್ಬಿಟ್ಟು ನಾನು ಮನೇಲೇ ಏನಾದರೂ ಈ ಥರ ಟ್ರೈ ಮಾಡ್ತಾಯಿರ್ತೀನಿ. ಇವಾಗ ನಾನು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. 20 ನಿಮಿಷ ಅದನ್ನು ಹಾಗೆ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಪ್ಯಾನ್ಗೆ ತುಪ್ಪ ಹಾಕಿಬಿಟ್ಟು ಇದನ್ನು ಕೂಡ ನಾನು ತವೆ ಮೇಲೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವೇ ನೋಡಿ. ಮನೇಲೇ ಏನಾದರೂ ಒಂದೊಂದು ಈ ಥರ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಕ್ಯಾರೆಟ್ ಹಾಕಿರೋದ್ರಿಂದ ಮಕ್ಕಳಿಗೆ ಏನಂದರೆ ಟೇಸ್ಟ್ ಕೂಡ ಇರುತ್ತೆ. ಸ್ವಲ್ಪ ಜೀರಿಗೆ ಹಾಕಿರೋದ್ರಿಂದ ಅದನ್ನು ಕೂಡ ಫ್ಲೇವರಾಗಿ ಚೆನ್ನಾಗಿರುತ್ತೆ. ಯಾವಾಗಲೂ ಊಟ ತಿನ್ನಲ್ಲ ಅಂತ ಇರ್ತಾರೆ ಮಕ್ಕಳು, ಒಂದು ಸಲ ಇದನ್ನು ಮಾಡಿ ತಿನ್ನಿಸಿ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ರೊಟ್ಟಿ ಎಲ್ಲ ಮಾಡ್ತೀವಿ ಅಲ್ವಾ ಮನೇಲಿ, ನಮಗೋಸ್ಕರ ರೊಟ್ಟಿ ಮಾಡ್ಕೊತೀವಿ, ಮಕ್ಳಿಗೂ ಕೂಡ ಕೊಡ್ತೀವಿ 1 ಇಯರ್ ಆದಮೇಲೆ ರೊಟ್ಟಿ ಎಲ್ಲ. ಅದಕ್ಕೆ ನಾನು ಈ ಥರ ಮಾಡಿ ತಿನ್ಸೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ತುಪ್ಪ ಕೂಡ ಹಾಕಿದೆ ಅಲ್ವಾ, ಇನ್ನೂ ಚೆನ್ನಾಗಿತ್ತು. ಅದಕ್ಕೆ ಇನ್ನೂ 1 ಮಾಡ್ಕೊತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿ ಬಂತು. ಮಕ್ಕಳು ಯಾರ್ಯಾರು ಊಟ ಮಾಡಲ್ಲ ಅಂತಾರೆ ಒಂದು ಸಲ ಈ ಥರ ಟ್ರೈ ಮಾಡಿ ಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ. ಏನಂದರೆ ಫ್ಲೇವರ್ಡ್ ಆಗಿರುತ್ತೆ, ಮಕ್ಕಳಿಗೆ ಟೇಸ್ಟ್ ಕೂಡ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ಇದು ರೊಟ್ಟಿ ಜೊತೆಗೆ ನಾನು ಮಕ್ಕಳಿಗೆ ತುಪ್ಪ ಸರ್ವ್ ಮಾಡ್ಕೊಂಡಿದ್ದೆ. ಇದು ಹಸಿನ ತುಪ್ಪ, ಅಂದರೆ ನಮ್ಮಮ್ಮ ಯಾವಾಗ್ಲೂ ಮಕ್ಕಳಿಗೆ ಅಂದ್ಬಿಟ್ಟು ನಾಟಿ ಹಸಿಂದೆ ತೊಗೊಂಬರ್ತಾರೆ. ಬೆಣ್ಣೆ ತೊಗೊಬಂದ್ಬಿಟ್ಟು ಕಾಯಿಸಿಟ್ಕೊತೀವಿ. ಎಮ್ಮೆ ತುಪ್ಪನೂ ಕಾಯಿಸ್ತೀವಿ, ಅಂದರೆ ಎಮ್ಮೆ ಬೆಣ್ಣೆ ಕೂಡ ತೊಗೊಂಬರ್ತಾರೆ, ತುಪ್ಪನೂ ಕಾಯಿಸಿಟ್ಕೊತೀವಿ. ಬಟ್ ನಮಗೆ ಎಮ್ಮೆ ತುಪ್ಪ ಯೂಸ್ ಮಾಡ್ತೀವಿ, ಮಕ್ಕಳಿಗೆ ನಾಟಿ ಹಸಿನ ತುಪ್ಪನೇ ಯೂಸ್ ಮಾಡ್ತೀವಿ. ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ರೊಟ್ಟಿ ಅಂದರೆ ತುಂಬ ಹಾರ್ಡಾಗಿರಲ್ಲ, ಅದು ಸಾಫ್ಟಾಗೇ ಇರುತ್ತೆ. ನೀವು ಒಂದ್ಸಲ ಮಾಡಿ, ಯಾರ್ಯಾರು ಮಕ್ಕಳಿಗೆ ಕೊಡಬೇಕು, ಊಟ ತಿನ್ನಲ್ಲ ಮಕ್ಕಳು ಅಂತಾರೆ, ಒಂದು ಸಲ ಇದನ್ನು ಮಾಡಿ ತಿನ್ನಿಸಿ. ಇದೇ ಥರ ರೆಸಿಪಿಗಳು ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಏನಂದರೆ ಮಕ್ಕಳು ಕೂಡ ಇನ್ನು ಸ್ನಾನ ಕೂಡ ಆಗಿರಲಿಲ್ಲ, ಇಬ್ರಿಗೂ ಊಟ ತಿನ್ನಿಸ್ಬಿಡೋಣ. ಆಲ್ರೆಡಿ 1 ಗಂಟೆ ಆಗಿತ್ತು. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ರಲ್ವ, ಮಧ್ಯಾಹ್ನ ಏನಾದರೂ ತಿನ್ನಿಸ್ಬೇಕಲ್ವ ಅಂದ್ಬಿಟ್ಟು ಇದನ್ನು ತಿನ್ನಿಸ್ಬಿಟ್ಟು ಚೆನ್ನಾಗಿ ನೀರು ಕುಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನಿದ್ದೆ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಮಲ್ಕೊತಾರೆ ಮಕ್ಕಳು. ಹೊಟ್ಟೆ ಕೂಡ ತುಂಬುತ್ತೆ. ಇಬ್ಬರು ನೋಡಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ತಿಂತಾಯಿದ್ದಾರೆ. ಈ ಥರ ರಾಗಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ನಮಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳು ಯಾವ ಥರ ವೆಜಿಟೇಬಲ್ಸ್ ತಿಂತಾರೆ ಅದನ್ನು ನೀವು ಕ್ಯಾರೆಟು, ಇವಾಗ ಬೀಟ್ರೋಟು, ಈ ಥರ ಏನಾದರೂ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ನೀವು ಈ ಥರ ದೋಸೆ ಥರ ಮಾಡಿ ತಿನ್ನಿಸ್ಬೋದು. ವೆಜಿಟೇಬಲ್ಸು ತಿಂದಂಗೆ ಆಗುತ್ತೆ, ಮಕ್ಕಳು ಹೆಲ್ದಿ ಕೂಡ ಆಗ್ತಾರೆ. ನೆಕ್ಸ್ಟ್ ಡೇಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು, ವೆಜಿಟೇಬಲ್ಸ್ ಎಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಟ್ಟಿದ್ರು ನಮ್ಮ ಮನೆಯವರು ಜಪ್ಟೋದಿಂದ. ಅದಕ್ಕೆ ಕೂಡ ಎಲ್ಲ ಎತ್ತಿಡ್ತಾಯಿದ್ದೀನಿ. ನನ್ನ ಮಗ ನೋಡಿ ತುಂಬ ಎಲ್ಲ ಕಿತ್ಬಿಟ್ಟು, ನಾನು ಎತ್ತಿಡೋಕ್ಕೂ ಮುಂಚೆನೇ ಚಲಂಪಿಲಿ ಮಾಡಿಬಿಟ್ಟಿದ್ದ. ಸರಿ ಆಯಿತು ಎತ್ತಿಟ್ಬಿಡೋಣ, ಇನ್ನೆಲ್ಲ ಕಿತ್ತಾಕ್ಬಿಡ್ತಾರೆ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಅಷ್ಟೇ. ಡ್ರೈ ಫ್ರೂಟ್ಸ್ ಎಲ್ಲ ತರಿಸ್ಕೊಂಡಿದ್ದೆ, ಮಕ್ಕಳಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಾಡ್ ಮಾಡಿಡೋಣ ಅಂದ್ಬಿಟ್ಟು. ನಾನಂತೂ ಹೊರಗಡೆ ಹೋಗಿ ತರಲಿಕ್ಕೆ ಆಗ್ತಾಯಿಲ್ಲ. ಇವಾಗ ಇವರಿಬ್ಬರೂ ಇಟ್ಕೊಂಡು ತುಂಬ ಬಿಸಿಲು ಕೂಡ ಇರೋದ್ರಿಂದ ಇವಾಗ ಆದಷ್ಟು ಮನೇಲೇ ಇರೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಮಕ್ಕಳನ್ನು ಕೂಡ.
ಎಷ್ಟು ಬಿಸಿಲಿದೆ ನೋಡಿ ನಮ್ಮ ಮನೆಯಲ್ಲಿ. ಬೆಳಗ್ಗೆ 7:30 ಮನೆಯೆಲ್ಲ ಫುಲ್ ಬೆಳಕು ಬಿಸಿಲು ಬಂದುಬಿಡುತ್ತೆ. ಎಲ್ಲ ಎತ್ತಿಟ್ಬಿಟ್ಟು ನಾನು ತಿಂಡಿಗೆ ಚಪಾತಿ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿಯಾಗಿ ನಾವು ಕೂಡ ರೆಡಿ ಆಗಿಬಿಟ್ಟು ಶಿವನ ದೇವಸ್ಥಾನಕ್ಕೆ ಬಂದ್ವಿ. ನೆಕ್ಸ್ಟ್ ಡೇ ಅಲ್ಲಿ ಅದ್ರ ಪಕ್ಕನೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಇಟ್ಮಡ್ಗುಲಿ ಇದಿರೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ತುಂಬ ಮನ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಈ ಲಾಗ್ ಎಲ್ಲ ಬಂದು ಫುಲ್ ವೀಕ್ ಲಾಗ್ ಇದು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೆ, ಯಾಕೋ ಲಾಗೇ ಮಾಡಿರಲಿಲ್ಲ. ಸ್ವಲ್ಪ ನನಗೂ ಕೂಡ ಬೇಜಾರಿತ್ತು. ಅದಕ್ಕೆ ಮಕ್ಕಳಿಗೆ ಮನೆಗೆ ಬಂದಮೇಲೆ ಡ್ರೈ ಫ್ರೂಟ್ಸ್ ನೆನೆಸಿದ್ದೆ, ಅವ್ರಿಗೆ ಆ್ಯಪಲ್ ಹಾಕ್ಬಿಟ್ಟು ಶೇಕ್ ಮಾಡಿಬಿಟ್ಟು ಅವ್ರಿಗೂ ತಿನ್ನಿಸ್ದೆ. ನೆಕ್ಸ್ಟು ಯುಗಾದಿ ಹಬ್ಬಕ್ಕೆ ನಾನು ಲಾಗ್ ಕಂಟಿನ್ಯೂ ಮಾಡಿದ್ದು. ನಾನು ಎಲ್ಲರ ಥರ ಬೇಗ ಎದ್ದು ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಕೆಲಸ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿ ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ಅವ್ರಿಗೂ ಹೊಸ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಫೈನಲಿ ಟೈಮ್ ಆಗೇ ಹೋಯ್ತು. ಬೇವು ಬೆಲ್ಲ ತಿನ್ನಬೇಕಲ್ವ ಯುಗಾದಿ ಹಬ್ಬ ಅಂದಮೇಲೆ, ಅದಕ್ಕೋಸ್ಕರನಾದರೂ ಬೇಗ ಕೆಲಸ ಎಲ್ಲ ಮುಗಿಸ್ಬೇಕು. ವರ್ಷದ ಮೊದಲನೇ ದಿನ ಅಂದರೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಎಲ್ರಿಗೂ. ಬಟ್ ಎಲ್ಲರೂ ತಪ್ಪು ತಿಳ್ಕೊಂಬಿಟ್ಟವ್ರೆ, ನ್ಯೂ ಇಯರ್ನೇ ಹೊಸ ವರ್ಷ ಅನ್ಕೋತಾರೆ. ಯುಗಾದಿ ಹಬ್ಬ ಬಂದ್ರೇ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗೋದು. ನನ್ನ ಮಗ ನೋಡಿ ಬೇವು ಬೆಲ್ಲ ತಿಂದ್ಬಿಟ್ಟು ನಾಲ್ಗೆ ತೋರಿಸ್ತಾ ಇದ್ದಾನೆ. ನನಗೆ ಕಹಿ ಆಯಿತು ಅನಿಸುತ್ತೆ. ಕಹಿ ಸಿಹಿ ಎರಡೂ ಆಗಬೇಕು ಜೀವನದಲ್ಲಿ, ಆವಾಗಲೇ ಜೀವನ ಸಾರ್ಥಕ ಅನ್ಸ್ಕೊಳ್ಳೋದು. ಮಕ್ಳಿಗೆ ಏನು ಗೊತ್ತಲ್ವಾ, ಗೊತ್ತಿಲ್ಲ ಅವರಿಗೆ ಏನೋ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತಿಂದ್ಬಿಟ್ಟಿದ್ದಾರೆ. ನಮ್ಮ ಮನೆಯವರು ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಕ್ಳಿಗೆ ತೀರ್ಥ ಕೊಡ್ತಾಯಿದ್ದಾರೆ ನೋಡಿ. ಅವ್ರಿಗೆ ಕುಡಿಯೋಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೂ ಪೂಜೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಕೂತ್ಕೊಂಡ್ರು ಪೂಜೆ ಮಾಡೋಕ್ಕೆ ಬಿಡಲ್ಲ ಇವರು. ನನಗೂ ಗಂಧದ ಕಡ್ಡಿ ಕೊಡು ಅಂತ ಹಿಂಸೆ ಕೊಡ್ತಿರ್ತಾರೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಒಬ್ಬಟ್ಟೆಲ್ಲ ಮಾಡಬೇಕಿತ್ತಲ್ವ, ತುಂಬ ಟೈಮ್ ಆಗ್ತಾಯಿದೆ ಅಂದ್ಬಿಟ್ಟು ಬೇಗ ಮುಗಿಸ್ತಾಯಿದ್ದಾರೆ. ನಮ್ಮ ಮನೆಯವರು ಕೂಡ ರಜಾ ಇಲ್ಲ ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ವಿ. ನಾನು ಕೆಲಸಕ್ಕೆ ಹೋಗ್ತೀನಿ, ಸಂಜೆ ಬೇಗ ಬರ್ತೀನಿ, ಆಮೇಲೆ ಅಡುಗೆ ಮಾಡು, ಸಂಜೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ತುಂಬ ಬಿಸಿಲಿದೆ, ಕೆಲಸ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಇವಾಗ, ಅಷ್ಟು ಬಿಸಿಲಲ್ವ. ಮಕ್ಕಳನ್ನಂತೂ ಇಟ್ಕೊಂಡು ನನಗಂತೂ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಅಡುಗೆ ಏನು ಮಾಡೋದು ಬೇಡ ಇವಾಗ, ನಾನು ಸಂಜೆ ಬೇಗ ಬರ್ತೀನಿ ಮಾಡೋಣ ಅಂತ ಹೇಳಿದರು ನಮ್ಮ ಮನೆಯವರು. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ವಲ್ಲ, ತಿಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಕೆಲಸಕ್ಕೆ ಹೊರಟೋದ್ರು. ಇವರಿಬ್ಬರು ನೋಡಿ ಅವ್ರನ್ನ ಎದೊಳಕ್ಕೆ ಬಿಡ್ತಾಯಿಲ್ಲ. ಪೂಜೆ ಎಲ್ಲ ಆದ್ರೂ ನನ್ನ ಮಗ ಕೈ ಮುಗಿತಾ ಇದ್ದಾನೆ ದೇವ್ರಿಗೆ. ನಾನು ಬೆಳಗ್ಗೆನೇ ಒಬ್ಬಿಟ್ಟೆಲ್ಲ ಮಾಡೋಣ ಅಂದ್ಕೊಂಡೆ, ಬಟ್ ಮಕ್ಕಳು ಇದ್ದರೆ ಗೊತ್ತಲ್ಲ ನಿಮಗೆ ಎಷ್ಟು ಕೆಲಸ ಇರುತ್ತೆ, ಒಬ್ಬಳೇ ಹೇಗೆ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮಾಡಲಿಲ್ಲ ಅಷ್ಟೇ. ಅದಕ್ಕೆ ನಮ್ಮ ಅಕ್ಕರೆಲ್ಲನೂ ಒಟ್ಟಿಗೆ ಮಾಡೋಣ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು, ಹೇಗೋ ಅವ್ರು ಬಂದರೆ ಮಾಡ್ಕೊತಾರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಪೂಜೆ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡ್ರೆ ನನ್ನ ಮಗ ತೊಡೆ ಮೇಲೆ ಬಂದು ಕೂತ್ಕೊಂಡ. ಪೂಜೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಮಕ್ಕಳು ಹಾಗೇನೆ ಎಷ್ಟು ತೀಟೆ ಮಾಡ್ತಾರಲ್ವ. ನಿಮ್ಮ ಮನೇಲೂ ಮಕ್ಳು ಇದೇ ಥರ ಮಾಡ್ತಾರೆ? ಕಮೆಂಟ್ ಮೂಲಕ ತಿಳಿಸಿ. ದೇವ್ರ ಮನೆ ಬಿಟ್ಟೇ ಕದಲುತ್ತಾ ಇಲ್ಲ ನನ್ನ ಮಗ. ಎಷ್ಟು ತರಲೆ ಮಾಡ್ತಾಯಿದ್ದಾರೆ ನೋಡಿ, ಕೂತ್ಕೊಂಡು ಗಂಧದ ಕಡ್ಡಿ ಕೊಡು ಅಮ್ಮ ಅಂದ್ಬಿಟ್ಟು. ನಾನು ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಬೇವು ಬೆಲ್ಲ ತಿಂದೆ. ಮನಸ್ಸಿಗೇನೋ ಒಂಥರ ಸಮಾಧಾನ ಅಲ್ವಾ. ವರ್ಷಕ್ಕೊಂದು ಹಬ್ಬದ ದಿವಸ ಬೇವು ಬೆಲ್ಲ ತಿಂದ್ರೇ ಯುಗಾದಿ ಹಬ್ಬ ಅಂತ ಅನ್ನಿಸ್ಕೊಳ್ಳೋದು. ಮನೆ ಮುಂದೆ ತೋರಣ ಕಟ್ಟಿ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಒಬ್ಬಟ್ಟು ಮಾಡ್ಕೊಂಡು ತಿಂದರೆ ಏನೋ ಒಂಥರ ಖುಷಿ ಅಲ್ವಾ. ನನಗೂ ಅಷ್ಟೇ ಖುಷಿ ಆಗ್ತಿತ್ತು. ಮಕ್ಕಳು ನೋಡಿ ಹೆಂಗೆಲ್ಲ ಆಟ ಆಡ್ತಾರೆ. ಆಮೇಲೆ ಸಂಜೆ ನಾವು ಒಬ್ಬಟ್ಟು ಮಾಡಿಬಿಟ್ಟು ಎಲ್ಲರೂ ತಿಂದ್ವಿ. ಬಟ್ ಲಾಗೇ ಮಾಡ್ಕೊಳ್ಳಲಿಲ್ಲ, ಯಾಕೋ ಒಂಥರ ತುಂಬ ಬಿಸಿಲಿರೋದ್ರಿಂದ ತಲೆನೋವು ಕೂಡ ಸ್ಟಾರ್ಟ್ ಆಗಿಬಿಟ್ಟಿದ್ದು ನನಗೆ. ನೆಕ್ಸ್ಟ್ ಡೇಗೆ ನಾನು ತಿಂಡಿಗೆ ಚಿತ್ರಾನ್ನ ಮಾಡಿ ವಡೆ ಮಾಡಿದ್ದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.